ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಮುಂದುವರೆದ ಸತೀಖಂಡದ ಅಧ್ಯಾಯಗಳಿಗೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಕುಮಾರಿ ಸಂಧ್ಯೆಯ ವಿಚಾರವನ್ನು, ಚರಿತ್ರೆಯನ್ನು ಹಾಗೂ ಕಾಮದೇವನ ಉತ್ಪತ್ತಿಯನ್ನು ತಿಳಿಸಿದರು. ಮುಂದೆ ಆ ಕಾಮದೇವನಿಗೆ ದಕ್ಷ ದಕ್ಷ ಪ್ರಜಾಪತಿಯೇ ಮೊದಲಾದ ಬ್ರಹ್ಮನ ಮಾನಸ ಪುತ್ರರು ಹೆಸರಿಟ್ಟು ಆತನ ಕಾರ್ಯವನ್ನು ಮತ್ತಷ್ಟು ವಿಸ್ತರಿಸುತ್ತಾರೆ. ಬ್ರಹ್ಮದೇವರು ಹೇಳುತ್ತಾರೆ, ಮುನಿಯೇ, ಅನಂತರ ನನ್ನ ಅಭಿಪ್ರಾಯವನ್ನು ತಿಳಿದ ಮರೀಚಿಯೇ ಮೊದಲಾದ ನನ್ನ ಪುತ್ರರಾದ ಎಲ್ಲ ಮುನಿಗಳು ಆ ಪುರುಷನಿಗೆ ಉಚಿತವಾದ ಹೆಸರನ್ನಿತ್ತರು. ದಕ್ಷನೇ ಮೊದಲಾದ ಪ್ರಜಾಪತಿಗಳು ಅವನ ಮುಖವನ್ನು ನೋಡುತ್ತಲೇ ಪರೋಕ್ಷದ ಎಲ್ಲ ವೃತ್ತಾಂತವನ್ನು ತಿಳಿದುಕೊಂಡು ಅವನಿಗೆ ಇರಲು ಸ್ಥಾನವನ್ನು ಮತ್ತು ಪತ್ನಿಯನ್ನು ಕೊಟ್ಟರು. ನನ್ನ ಪುತ್ರರಾದ ಮರೀಚಿಯೇ ಆದಿ ದ್ವಿಜರು ಆ ಪುರುಷನಿಗೆ ಹೆಸರನ್ನು ನಿಶ್ಚಯಿಸಿ ಅವನಲ್ಲಿ ಹೀಗೆ ಯುಕ್ತಿಯುಕ್ತವಾಗಿ ನುಡಿದರು. ಋಷಿಗಳು ಕೇಳುತ್ತಾರೆ, ನೀನು ಹುಟ್ಟುತ್ತಲೇ ನಮ್ಮ ಮನಸ್ಸನ್ನು ಮಥಿಸತೊಡಗಿದೆ. ಅದಕ್ಕಾಗಿ ಲೋಕದಲ್ಲಿ ನೀನು ಮನ್ಮಥ ಎಂಬ ಹೆಸರಿನಿಂದ ವಿಖ್ಯಾತನಾಗುವೆ. ಮನೋಭವನೆ, 3 ಲೋಕಗಳಲ್ಲಿಯೂ ನೀನು ಇಚ್ಛಾನುಸಾರ ರೂಪವನ್ನು ಧರಿಸಬಲ್ಲೆ. ನಿನಗೆ ಸಮಾನನಾದ ಸುಂದರನು ಬೇರೆ ಯಾರೂ ಇಲ್ಲ. ಆದ್ದರಿಂದ ಕಾಮರೂಪನಾದ ಕಾರಣ ನೀನು ಕಾಮ ಎಂಬ ಹೆಸರಿನಿಂದಲೂ ವಿಖ್ಯಾತನಾಗುವೆ. ಜನರನ್ನು ಮದೋನ್ಮತ್ತನಾಗಿಸುವ ಕಾರಣ ನಿನ್ನ ಒಂದು ಹೆಸರು ಮದನ ಎಂದಾಗುವುದು. ನೀನು ಬಹಳ ದರ್ಪದಿಂದ ಹುಟ್ಟಿರುವೆ, ಅದಕ್ಕಾಗಿ ದರ್ಪಕ ಎಂದು ಹೇಳುವರು. ಹಾಗೂ ಸದರ್ಪನಾದ ಕಾರಣವೇ ಜಗತ್ತಿನಲ್ಲಿ ಕಂದರ್ಪ ಹೆಸರಿನಿಂದಲೂ ನೀನು ಖ್ಯಾತನಾಗುವೆ. ಸಮಸ್ತ ದೇವತೆಗಳ ಬಲ ಪರಾಕ್ರಮವು ಸೇರಿದರೂ ನಿನಗೆ ಸಮಾನವಾಗಲಾರದು. ಆದ್ದರಿಂದ ಎಲ್ಲ ಸ್ಥಾನಗಳಲ್ಲಿಯೂ ನಿನ್ನ ಅಧಿಕಾರವಿರುವುದು. ನೀನು ಸರ್ವವ್ಯಾಪಿಯಾಗುವಿ. ಆದಿ ಪ್ರಜಾಪತಿಯಾದ ಪುರುಷ ಶ್ರೇಷ್ಠ ದಕ್ಷನು ನಿನ್ನ ಇಚ್ಛೆಗೆ ಅನುರೂಪಳಾದ ಪತ್ನಿಯನ್ನು ಕೊಡುವನು. ಆಕೆಯು ನಿನ್ನ ಕಾಮಿನಿ, ಅಂದರೆ ನಿನ್ನಲ್ಲಿ ಅನುರಾಗವುಳ್ಳವಳಾಗುವಳು. ಬ್ರಹ್ಮದೇವರು ಮುಂದುವರೆದು ಹೇಳುತ್ತಾರೆ, ಮುನಿಯೇ, ಅನಂತರ ನಾನು ಅಲ್ಲಿಂದ ಅದೃಶ್ಯನಾದೆನು. ಬಳಿಕ ದಕ್ಷನು ನನ್ನ ಮಾತನ್ನು ಸ್ಮರಿಸಿ ಕಂದರ್ಪನಲ್ಲಿ ಹೇಳಿದನು, ಕಾಮದೇವನೇ, ನನ್ನ ಶರೀರದಿಂದ ಉತ್ಪನ್ನಳಾದ ಈ ಕನ್ಯೆಯು ಸುಂದರಿಯು ಉತ್ತಮ ಗುಣಗಳಿಂದ ಸುಶೋಭಿತಳು ಆಗಿರುವಳು. ಈಕೆಯನ್ನು ನೀನು ತನ್ನ ಪತ್ನಿಯಾಗಿಸಿ ಸ್ವೀಕರಿಸು. ಇವಳು ಗುಣಗಳ ದೃಷ್ಟಿಯಿಂದ ಸರ್ವಥಾ ನಿನಗೆ ಯೋಗ್ಯವಾಗಿರುವಳು. ಮಹಾ ತೇಜಸ್ವಿ ಮನೋಭವನೆ, ಈಕೆಯು ಸದಾ ನಿನ್ನೊಂದಿಗೆ ಇರುವಳು ಮತ್ತು ನಿನ್ನ ಅಭಿರುಚಿಗೆ ಅನುಸಾರವಾಗಿ ನಡೆಯುವಳು. ಧರ್ಮತಃ ಇವಳು ಸದಾ ನಿನಗೆ ಅಧೀನವಾಗಿರುವಳು. ಹೀಗೆ ಹೇಳಿ ದಕ್ಷನು ತನ್ನ ಶರೀರದ ಬೆವರಿನಿಂದ ಪ್ರಕಟಳಾದ ಆ ಕನ್ಯೆಗೆ ರತಿ ಎಂಬ ಹೆಸರನ್ನಿಟ್ಟು ಆಕೆಯನ್ನು ತನ್ನ ಮುಂದೆ ಕುಳ್ಳಿರಿಸಿಕೊಂಡು ಕಂದರ್ಪನಿಗೆ ಸಂಕಲ್ಪಪೂರ್ವಕ ಒಪ್ಪಿಸಿದನು. ನಾರದನೇ, ದಕ್ಷಪುತ್ರಿ ಆ ರತಿಯು ಬಹಳ ರಮಣೀಯಳು, ಮುನಿಗಳ ಮನಸ್ಸನ್ನು ಕೂಡ ಮೋಹಿಸುವವಳು ಆಗಿದ್ದಳು. ಆಕೆಯೊಂದಿಗೆ ಮದುವೆಯಾಗಿ ಕಾಮದೇವನಿಗೂ ಬಹಳ ಸಂತೋಷವಾಯಿತು. ರತಿ ಎಂಬ ತನ್ನ ಪತ್ನಿಯನ್ನು ನೋಡಿ ಆಕೆಯ ಹಾವಭಾವಗಳಿಂದ ಅನುರಂಜಿತನಾದ ಕಾಮದೇವನು ಮೋಹಿತನಾದನು. ಅಯ್ಯ, ಆಗ ಎಲ್ಲರಿಗೂ ಸುಖವನ್ನು ಹೆಚ್ಚಿಸುವ ಭಾರಿ ದೊಡ್ಡ ಉತ್ಸವ ನಡೆಯಿತು. ನನ್ನ ಮಗಳು ಈ ವಿವಾಹದಿಂದ ಸುಖಿಯಾಗಿರುವಳು ಎಂದು ಯೋಚಿಸಿದ ದಕ್ಷ ಪ್ರಜಾಪತಿಯು ತುಂಬಾ ಪ್ರಸನ್ನನಾಗಿದ್ದನು. ಕಾಮದೇವನಿಗೂ ಬಹಳ ಸುಖವು ಲಭಿಸಿತು. ಅವನ ಎಲ್ಲ ದುಃಖಗಳು ದೂರವಾದವು. ದಕ್ಷಕನ್ಯೆ ರತಿಯು ಕಾಮದೇವನನ್ನು ಪಡೆದು ಬಹಳ ಸಂತೋಷಗೊಂಡಳು. ಸಂಧ್ಯಾ ಕಾಲದಲ್ಲಿ ಮನೋಹಾರಿಣಿ ವಿದ್ಯುನ್ಮಾಲೆಯ ಜೊತೆಗೆ ಮೇಘಗಳು ಶೋಭೆ ಪಡೆಯುವಂತೆಯೇ ರತಿಯೊಂದಿಗೆ ಪ್ರಿಯವಚನವನ್ನಾಡುವ ಕಾಮದೇವನು ಬಹಳವಾಗಿ ಶೋಭಿಸುತ್ತಿದ್ದನು. ಹೀಗೆ ರತಿಯ ಕುರಿತು ತುಂಬಾ ಮೋಹದಿಂದ ಕೂಡಿತ್ತು. ರತಿಪತಿಯಾದ ಕಾಮದೇವನು ಆಕೆಯನ್ನು ಯೋಗಿಯು ಯೋಗವಿದ್ಯೆಯನ್ನು ಹೃದಯದಲ್ಲಿ ಧರಿಸುವಂತೆ ತನ್ನ ಹೃದಯ ಸಿಂಹಾಸನದಲ್ಲಿ ಕುಳ್ಳಿರಿಸಿಕೊಂಡನು. ಹೀಗೆಯೇ ಪೂರ್ಣ ಚಂದ್ರಮುಖಿ ರತಿಯು ಕೂಡ ಶ್ರೀಹರಿಯನ್ನು ಪಡೆದ ಪೂರ್ಣ ಚಂದ್ರಾನನೇ ಲಕ್ಷ್ಮಿಯು ಶೋಭಿಸುವಂತೆ ತನ್ನ ಶ್ರೇಷ್ಠ ಪತಿಯನ್ನು ಪಡೆದು ಶೋಭಿಸುತ್ತಿದ್ದಳು. ಸೂತ ಪುರಾಣಿಕರು ಹೇಳುತ್ತಾರೆ, ಬ್ರಹ್ಮದೇವನ ಈ ಮಾತನ್ನು ಕೇಳಿ ಮುನಿಶ್ರೇಷ್ಠ ನಾರದರು ಮನಸ್ಸಿನಲ್ಲಿ ಅತ್ಯಂತ ಹರ್ಷಿತರಾಗಿ ಭಗವಾನ್ ಶಂಕರನನ್ನು ಸ್ಮರಿಸಿ ಇಂತೆಂದರು, ಮಹಾನುಭಾವರೇ,
ವಿಷ್ಣು ಶಿಷ್ಯರಾದ ಮಹಾಮತಿಯೇ, ವಿಧಾತನೆ, ನೀವು ಚಂದ್ರಮೌಳಿ ಶಿವನ ಈ ಅದ್ಭುತವಾದ ಲೀಲೆಯನ್ನು ಹೇಳಿದಿರಿ. ಈಗ ವಿವಾಹದ ಬಳಿಕ ಕಾಮದೇವನು ಪ್ರಸನ್ನತೆಯಿಂದ ತನ್ನ ಸ್ಥಾನಕ್ಕೆ ಹೊರಟು ಹೋದನು. ದಕ್ಷರು ತನ್ನ ಮನೆಗೆ ತೆರಳಿದರು. ನೀವು ಮತ್ತು ನಿಮ್ಮ ಮಾನಸ ಪುತ್ರರು ತಮ್ಮ ತಮ್ಮ ಧಾಮಕ್ಕೆ ಹೊರಟು ಹೋದಾಗ ಪಿತೃಗಳನ್ನು ಉತ್ಪನ್ನ ಮಾಡುವಂತಹ ಬ್ರಹ್ಮಕುಮಾರಿ ಸಂಧ್ಯೆಯು ಎಲ್ಲಿಗೆ ಹೋದಳು? ಅವಳೇನು ಮಾಡಿದಳು? ಹಾಗೂ ಯಾವ ಪುರುಷನೊಂದಿಗೆ ಅವಳ ವಿವಾಹವಾಯಿತು? ಸಂಧ್ಯೆಯ ಈ ಎಲ್ಲ ಚರಿತ್ರೆಯನ್ನು ಕೇಳಲು ನಾನು ಬಯಸುತ್ತೇನೆ. ಆಗ ಬ್ರಹ್ಮದೇವರು ಹೇಳುತ್ತಾರೆ, ಮುನಿಯೇ, ಸಂಧ್ಯೆಯ ಈ ಶುಭ ಚರಿತ್ರೆಯನ್ನು ಕೇಳು. ಅದನ್ನು ಕೇಳಿ ಸಮಸ್ತ ಕಾಮಿನಿಯರು ಸದಾ ಕಾಲ ಸತಿ ಸಾಧ್ವಿಯರಾಗುತ್ತಾರೆ. ಆ ಸಂಧ್ಯೆಯು ಮೊದಲಿಗೆ ನನ್ನ ಮಾನಸ ಪುತ್ರಿಯಾಗಿದ್ದಳು. ತಪಸ್ಸು ಮಾಡಿ ಶರೀರವನ್ನು ತ್ಯಜಿಸಿ ಮುನಿಶ್ರೇಷ್ಠ ಮೇಧಾತಿಥಿಯ ಬುದ್ಧಿಮತಿ ಪುತ್ರಿಯಾಗಿ ಅರುಂಧತಿ ಎಂಬ ಹೆಸರಿನಿಂದ ವಿಖ್ಯಾತಳಾದಳು. ಉತ್ತಮ ವ್ರತವನ್ನು ಪಾಲಿಸಿ ಆ ದೇವಿಯು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಅಪ್ಪಣೆಯಂತೆ ಶ್ರೇಷ್ಠ ವ್ರತಧಾರಿಯಾದ ಮಹಾತ್ಮ ವಸಿಷ್ಠರನ್ನು ತನ್ನ ಪತಿಯಾಗಿ ಆರಿಸಿಕೊಂಡಳು. ಸೌಮ್ಯ ರೂಪವುಳ್ಳ ಆ ದೇವಿಯು ಎಲ್ಲರಿಗೂ ವಂದನೀಯಳು, ಪೂಜನೀಯಳು ಆಗಿ ಶ್ರೇಷ್ಠ ಪತಿವ್ರತೆಯಾಗಿ ವಿಖ್ಯಾತಳಾದಳು. ನಾರದರು ಕೇಳುತ್ತಾರೆ, ಭಗವಂತರೇ, ಸಂಧ್ಯೆಯು ಹೇಗೆ, ಯಾವುದಕ್ಕಾಗಿ ಮತ್ತು ಎಲ್ಲಿ ತಪಸ್ಸನ್ನು ಮಾಡಿದಳು? ಯಾವ ರೀತಿಯಿಂದ ಶರೀರವನ್ನು ತ್ಯಜಿಸಿ ಆಕೆಯು ಮೇಧಾತಿಥಿಯ ಪುತ್ರಿಯಾದಳು? ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ಮೂವರು ತಿಳಿಸಿದಂತೆ ಶ್ರೇಷ್ಠ ವ್ರತಧಾರಿ ಮಹಾತ್ಮ ವಸಿಷ್ಠರನ್ನು ಈಕೆಯು ಹೇಗೆ ಪತಿಯಾಗಿಸಿಕೊಂಡಳು? ಪಿತಾಮಹರೇ, ಇದೆಲ್ಲವನ್ನು ವಿಸ್ತಾರವಾಗಿ ನಾನು ಕೇಳಲು ಬಯಸುತ್ತಿರುವೆನು. ಅರುಂಧತಿಯ ಈ ಕೌತುಕಪೂರ್ಣ ಚರಿತ್ರವನ್ನು ನೀವು ಯಥಾರ್ಥವಾಗಿ ವರ್ಣಿಸಿರಿ. ಆಗ ಬ್ರಹ್ಮದೇವರು ಹೇಳುತ್ತಾರೆ, ಮುನಿಯೇ, ಸಂಧ್ಯೆಯ ಮನಸ್ಸಿನಲ್ಲಿ ಒಮ್ಮೆ ಸಕಾಮ ಭಾವವು ಉಂಟಾಗಿತ್ತು. ಅದಕ್ಕಾಗಿ ಆ ಸಾಧ್ವಿಯು ವೈದಿಕ ಮಾರ್ಗಕ್ಕನುಸಾರ ನಾನು ಅಗ್ನಿಯಲ್ಲಿ ತನ್ನ ಶರೀರವನ್ನು ಆಹುತಿಯಾಗಿ ಅರ್ಪಿಸುವೆನು. ಇಂದಿನಿಂದ ಈ ಭೂತಳದಲ್ಲಿ ಯಾವ ದೇಹಧಾರಿಯೂ ಹುಟ್ಟುತ್ತಲೇ ಕಾಮ ಭಾವನೆಯಿಂದ ಕೂಡಿಕೊಂಡಿರದೇ ಇರಲಿ. ಅದಕ್ಕಾಗಿ ನಾನು ಕಠೋರ ತಪಸ್ಸನ್ನು ಮಾಡಿ ಮರ್ಯಾದೆಯನ್ನು ಸ್ಥಾಪಿಸುವೆನು. ಈ ಕಾರಣದಿಂದಾಗಿ ಇಂದಿಗೂ ಕೂಡ ತರುಣಾವಸ್ಥೆಗೆ ಮೊದಲು ಯಾರ ಮೇಲೆಯೂ ಕಾಮದ ಪ್ರಭಾವವು ಬೀಳಬಾರದು. ಇಂತಹ ಒಂದು ಸೀಮೆಯನ್ನು ನಿರ್ಧರಿಸುವೆನು ಎಂದು ಆಕೆಯು ನಿರ್ಧರಿಸಿ ಆ ಬಳಿಕ ಈ ಶರೀರವನ್ನು ತ್ಯಜಿಸುವೆನು ಎಂದು ನಿಶ್ಚಯಿಸಿದಳು. ಮನಸ್ಸಿನಲ್ಲೇ ಹೀಗೆ ವಿಚಾರ ಮಾಡಿ ಸಂಧ್ಯೆಯು ಚಂದ್ರಭಾಗ ಎಂಬ ಶ್ರೇಷ್ಠ ಪರ್ವತಕ್ಕೆ ತೆರಳಿದಳು. ಅಲ್ಲಿಂದ ಚಂದ್ರಭಾಗ ಎಂಬ ನದಿಯ ಪ್ರಾದುರ್ಭಾವವಾಗಿದೆ. ಮನಸ್ಸಿನಲ್ಲಿ ತಪಸ್ಸಿನ ದೃಢ ನಿಶ್ಚಯ ಮಾಡಿ ಸಂಧ್ಯೆಯು ಶ್ರೇಷ್ಠ ಪರ್ವತದ ಮೇಲೆ ಹೋಗಿರುವುದನ್ನು ತಿಳಿದು, ನಾನು ನನ್ನ ಬಳಿಯಲ್ಲಿ ಕುಳಿತಿರುವ ವೇದಾಂಗ ಪಾರಂಗತನು, ವಿದ್ವಾಂಸನು, ಸರ್ವಜ್ಞನು, ಜಿತಾತ್ಮನು, ಜ್ಞಾನಯೋಗಿಯೂ ಆದ ಪುತ್ರ ವಸಿಷ್ಠನಲ್ಲಿ ಹೇಳಿದನು, ಮಗು ವಸಿಷ್ಠನೇ, ಮನಸ್ವಿನಿ ಸಂಧ್ಯೆಯು ತಪಸ್ಸಿನ ಅಭಿಲಾಷೆಯಿಂದ ಚಂದ್ರಭಾಗ ಎಂಬ ಪರ್ವತಕ್ಕೆ ಹೋಗಿರುವಳು. ನೀನು ಹೋಗಿ ಆಕೆಗೆ ವಿಧಿವತ್ತಾದ ದೀಕ್ಷೆಯನ್ನು ಕೊಡು. ಅಯ್ಯ, ಆಕೆಯು ತಪಸ್ಸಿನ ಭಾವವನ್ನು ತಿಳಿಯಲು. ಅದಕ್ಕಾಗಿ ನಿನ್ನ ಯಥೋಚಿತ ಉಪದೇಶದಿಂದ ಆಕೆಯ ಅಭೀಷ್ಟ ಲಕ್ಷ್ಯವು ಪ್ರಾಪ್ತಿಯಾಗುವಂತೆ ಪ್ರಯತ್ನಿಸು. ನಾರದನೇ, ನಾನು ದಯಾಪೂರ್ವಕ ವಸಿಷ್ಠನಿಗೆ ಹೀಗೆ ಆಜ್ಞಾಪಿಸಿದಾಗ ಅವನು ಹಾಗೆಯೇ ಆಗಲಿ ಎಂದು ಹೇಳಿ ಓರ್ವ ತೇಜಸ್ವಿ ಬ್ರಹ್ಮಚಾರಿಯ ರೂಪದಲ್ಲಿ ಸಂಧ್ಯೆಯ ಬಳಿಗೆ ಹೋದನು. ಚಂದ್ರಭಾಗ ಪರ್ವತದಲ್ಲಿ ಒಂದು ದೇವ ಸರೋವರವಿದ್ದು ಅದು ಜಲಾಶಯೋಚಿತ ಗುಣಗಳಿಂದ ಪರಿಪೂರ್ಣವಾಗಿ ಮಾನಸ ಸರೋವರದಂತೆ ಶೋಭಿಸುತ್ತಿತ್ತು. ವಸಿಷ್ಠರು ಆ ಸರೋವರವನ್ನು ನೋಡಿ ಅದರ ತಟದಲ್ಲಿ ಕುಳಿತಿರುವ ಸಂಧ್ಯೆಯ ಕಡೆಗೆ ನೋಡಿದರು. ಕಮಲಗಳಿಂದ ಕಂಗೊಳಿಸುವ ಆ ಸರೋವರದ ತಟದಲ್ಲಿ ಕುಳಿತಿರುವ ಸಂಧ್ಯೆಯನ್ನೇ ಉಪಲಕ್ಷಿತವಾಗಿದೆಯೋ ಎಂಬಂತೆ ಪ್ರದೋಷ ಕಾಲದಲ್ಲಿ ಉದಯಿಸಿದ ಚಂದ್ರ ಮತ್ತು ನಕ್ಷತ್ರಗಳಿಂದ ಕೂಡಿದ ಆಕಾಶವು ಸುಶೋಭಿತವಾಗಿತ್ತು. ಅಲ್ಲಿ ಕುಳಿತಿರುವ ಸುಂದರ ಭಾವವುಳ್ಳ ಸಂಧ್ಯೆಯನ್ನು ನೋಡಿ ಮುನಿಯು ಕುತೂಹಲದಿಂದ ಆ ಬೃಹಲ್ಲೋಹಿತ ಎಂಬ ಸರೋವರವನ್ನು ಚೆನ್ನಾಗಿ ನೋಡಿದನು. ಅದೇ ರೀತಿಯಾಗಿ ಪರ್ವತ ಶಿಖರದಿಂದ ದಕ್ಷಿಣ ಸಮುದ್ರದ ಕಡೆಗೆ ಹೋಗುತ್ತಿರುವ ಚಂದ್ರಭಾಗ ನದಿಯನ್ನು ಅವನು ದರ್ಶಿಸಿದನು. ಗಂಗೆಯು ಹಿಮಾಲಯದಿಂದ ಹೊರಟು ಸಮುದ್ರದ ಕಡೆಗೆ ಹೋಗುವಂತೆಯೇ ಚಂದ್ರಭಾಗದ ಪಶ್ಚಿಮ ಶಿಖರವನ್ನು ಭೇದಿಸಿ ಆ ಚಂದ್ರಭಾಗ ನದಿಯು ಸಮುದ್ರದ ಕಡೆಗೆ ಹೋಗುತ್ತಿತ್ತು.
ಆ ಚಂದ್ರಭಾಗ ಪರ್ವತದ ಮೇಲೆ ಬೃಹಲ್ಲೋಹಿತ ಸರೋವರದ ದಡದಲ್ಲಿ ಕುಳಿತಿರುವ ಸಂಧ್ಯೆಯನ್ನು ನೋಡಿ ವಸಿಷ್ಠನು ಆದರದಿಂದ ಕೇಳಿದನು. ಭದ್ರೆ, ನೀನು ಈ ನಿರ್ಜನ ಪರ್ವತಕ್ಕೆ ಏಕೆ ಬಂದಿರುವೆ? ಯಾರ ಪುತ್ರಿಯಾಗಿರುವೆ? ಮತ್ತು ನೀನು ಇಲ್ಲಿ ಏನನ್ನು ಮಾಡಲು ವಿಚಾರ ಮಾಡಿರುವೆ? ನಾನು ಇದೆಲ್ಲವನ್ನು ತಿಳಿಯಲು ಬಯಸುತ್ತಿರುವೆನು. ಮರೆಮಾಚುವ ಮಾತು ಅಲ್ಲದಿದ್ದರೆ ಹೇಳು. ಮಹಾತ್ಮ ವಸಿಷ್ಠರ ಈ ಮಾತನ್ನು ಕೇಳಿ ಸಂಧ್ಯೆಯು ಆ ಮಹಾತ್ಮರ ಕಡೆಗೆ ನೋಡಿದಳು. ಅವನು ತನ್ನ ತೇಜದಿಂದ ಪ್ರಜ್ವಲಿತ ಅಗ್ನಿಯಂತೆ ಪ್ರಕಾಶಿಸುತ್ತಿದ್ದನು. ಅವನನ್ನು ನೋಡಿದರೆ ಬ್ರಹ್ಮಚರ್ಯವೇ ದೇಹಧರಿಸಿ ಬಂದಿರುವಂತೆಯೇ ಕಂಡುಬರುತ್ತಿತ್ತು. ಅವನು ತಲೆಯಲ್ಲಿ ಜಟೆಯನ್ನು ಧರಿಸಿ ತುಂಬಾ ಶೋಭಿಸುತ್ತಿದ್ದನು. ಸಂಧ್ಯೆಯು ಆ ತಪೋಧರನಿಗೆ ಆದರದಿಂದ ಪ್ರಣಾಮ ಮಾಡಿ ಇಂತೆಂದಳು. ಸಂಧ್ಯೆಯು ಹೇಳುತ್ತಾಳೆ, ಬ್ರಾಹ್ಮಣೋತ್ತಮನೇ, ನಾನು ಬ್ರಹ್ಮದೇವರ ಪುತ್ರಿಯಾಗಿರುವೆನು. ನನ್ನ ಹೆಸರು ಸಂಧ್ಯೆ ಎಂದು. ನಾನು ತಪಸ್ಸನ್ನಾಚರಿಸಲು ಈ ನಿರ್ಜನ ಪರ್ವತಕ್ಕೆ ಬಂದಿರುವೆನು. ನನಗೆ ಉಪದೇಶಿಸುವುದು ನಿಮಗೆ ಉಚಿತವೆನಿಸಿದರೆ ನನಗೆ ತಪಸ್ಸಿನ ವಿಧಿಯನ್ನು ತಿಳಿಸಿರಿ. ನಾನು ತಪಸ್ಸನ್ನೇ ಮಾಡಲು ಬಯಸುವೆನು. ಬೇರೆ ಯಾವುದೇ ಗೋಪನೀಯವಾದ ಮಾತು ಇಲ್ಲ. ನಾನು ತಪಸ್ಸಿನ ಭಾವವನ್ನು, ಅದನ್ನು ಮಾಡುವ ನಿಯಮವನ್ನು ತಿಳಿಯದೆಯೇ ತಪೋವನಕ್ಕೆ ಬಂದಿರುವೆನು. ಅದಕ್ಕಾಗಿ ಚಿಂತೆಯಿಂದ ಒಣಗುತ್ತಿರುವೆನು ಹಾಗೂ ನನ್ನ ಹೃದಯ ನಡುಗುತ್ತಿದೆ. ಸಂಧ್ಯೆಯ ಮಾತನ್ನು ಕೇಳಿ ಸ್ವತಃ ಎಲ್ಲ ಕಾರ್ಯಗಳನ್ನು ತಿಳಿದಿದ್ದ ಬ್ರಹ್ಮವೇತ್ತರಲ್ಲಿ ಶ್ರೇಷ್ಠರಾದ ವಸಿಷ್ಠರು ಆಕೆಯಲ್ಲಿ ಬೇರೆ ಯಾವುದೇ ಮಾತನ್ನು ಆಡಲಿಲ್ಲ. ಆಕೆಯು ಮನಸ್ಸಿನಲ್ಲಿ ತಪಸ್ಸಿನ ಕುರಿತು ನಿಶ್ಚಯಿಸಿದ್ದಳು ಹಾಗೂ ಅದರ ಕುರಿತು ಅತ್ಯಂತ ಉದ್ಯಮಶೀಲಳಾಗಿದ್ದಳು. ಆಗ ವಸಿಷ್ಠರು ಮನಸ್ಸಿನಲ್ಲಿ ಭಕ್ತವತ್ಸಲ ಭಗವಾನ್ ಶಂಕರನನ್ನು ಸ್ಮರಿಸಿ ಹೀಗೆ ಹೇಳಿದರು. ಶುಭಾನನೆ, ಎಲ್ಲಕ್ಕಿಂತ ಮಹತ್ತರವಾದ ಉತ್ಕೃಷ್ಟವಾದ ಉತ್ತಮ ತಪಸ್ಸನ್ನು ಹಾಗೂ ಎಲ್ಲರ ಪರಮಾರಾಧ್ಯ ಪರಮಾತ್ಮನಾದ ಭಗವಾನ್ ಶಂಭುವನ್ನು ನೀನು ಹೃದಯದಲ್ಲಿ ಧರಿಸು. ಅವನೊಬ್ಬನೇ ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಆದಿ ಕಾರಣನಾಗಿರುವನು. ಮೂರು ಲೋಕಗಳ ಆದಿ ಸೃಷ್ಟ ದ್ವಿತೀಯ ಪುರುಷೋತ್ತಮ ಆ ಶಿವನನ್ನು ಭಜಿಸು. ಮುಂದೆ ಹೇಳಲಿರುವ ಮಂತ್ರದಿಂದ ದೇವೇಶ್ವರ ಶಂಭುವನ್ನು ಆರಾಧನೆ ಮಾಡು. ಅದರಿಂದ ನಿನಗೆ ಎಲ್ಲವೂ ದೊರೆಯುವುದು. ಇದರಲ್ಲಿ ಸಂಶಯವೇ ಇಲ್ಲ. ಓಂ ನಮಃ ಶಂಕರಾಯ ಓಂ. ಈ ಮಂತ್ರವನ್ನು ನಿರಂತರ ಜಪಿಸುತ್ತಾ ಮೌನವಾಗಿ ತಪಸ್ಸನ್ನು ಪ್ರಾರಂಭಿಸು ಹಾಗೂ ನಾನು ಹೇಳುವ ನಿಯಮಗಳನ್ನು ಕೇಳು. ನೀನು ಮೌನವಾಗಿಯೇ ಸ್ನಾನ ಮಾಡಬೇಕು. ಮೌನ ಧರಿಸಿಯೇ ಮಹಾದೇವನ ಪೂಜೆ ಮಾಡಬೇಕು. ಮೊದಲಿಗೆ 2 ಬಾರಿ, 6ನೆಯ ಸಮಯದಲ್ಲಿ ನೀನು ಕೇವಲ ನೀರಿನ ಪೂರ್ಣ ಆಹಾರವನ್ನು ಸ್ವೀಕರಿಸಬಲ್ಲೆ. 3ನೆಯ ಸಲ 6ನೆಯ ಸಮಯ ಬಂದಾಗ ಕೇವಲ ಉಪವಾಸ ಮಾಡು. ಹೀಗೆ ತಪಸ್ಸು ಮುಗಿಯುವ ತನಕ 6 ದಿನಗಳಿಗೊಮ್ಮೆ ಜಲಾಹಾರ ಹಾಗೂ ಉಪವಾಸದ ಕ್ರಿಯೆ ನಡೆಯುತ್ತಾ ಇರಲಿ. ದೇವಿ, ಹೀಗೆ ಮಾಡಿದ ಮೌನ ತಪಸ್ಸು ಬ್ರಹ್ಮಚರ್ಯದ ಫಲವನ್ನು ಕೊಡುವುದು ಹಾಗೂ ಸಮಸ್ತ ಅಭೀಷ್ಟ ಮನೋರಥಗಳನ್ನು ಪೂರ್ಣ ಮಾಡುವುದು. ಇದು ತ್ರಿವಾರ ಸತ್ಯವಾಗಿದೆ. ಇದರಲ್ಲಿ ಸಂಶಯವೇ ಇಲ್ಲ. ತನ್ನ ಮನಸ್ಸಿನಲ್ಲಿ ಇಂತಹ ಶುಭ ಉದ್ದೇಶವನ್ನಿಟ್ಟುಕೊಂಡು ಅದಕ್ಕನುಸಾರ ಶಂಕರನನ್ನು ಚಿಂತಿಸು. ಅವನು ಪ್ರಸನ್ನನಾದಾಗ ನಿನಗೆ ಖಂಡಿತವಾಗಿಯೂ ಅಭೀಷ್ಟ ಫಲವನ್ನು ಕರುಣಿಸುವನು. ಈ ಪ್ರಕಾರ ಸಂಧ್ಯೆಗೆ ತಪಸ್ಸು ಮಾಡುವ ವಿಧಿಯನ್ನು ಉಪದೇಶಿಸಿ ಮುನಿವರ ವಸಿಷ್ಠರು ಯಥೋಚಿತವಾಗಿ ಆಕೆಯಿಂದ ಬೀಳ್ಕೊಂಡು ಅಲ್ಲೇ ಅಂತರ್ಧಾನವಾದರು. ಈ ರೀತಿಯಾಗಿ ವಸಿಷ್ಠರಿಂದ ಉಪದೇಶಿಸಲ್ಪಟ್ಟಂತಹ ಆ ಸಂಧ್ಯಾದೇವಿಯು ಅದ್ಭುತವಾದ ತಪಸ್ಸನ್ನು ಮಾಡಿ ಆಕೆಯ ತಪಸ್ಸಿನ ಕಾರಣದಿಂದಾಗಿಯೇ ಇಂದಿಗೂ ಕೂಡ ಜೀವಿಗಳು ಹುಟ್ಟುತ್ತಾ ಬಾಲ್ಯಾವಸ್ಥೆಯಲ್ಲಿ ಯಾವುದೇ ಕಾಮಭಾವವನ್ನು ಹೊಂದದೆ ಕರುಣಾವಸ್ಥೆಯವರೆಗೂ ತಡೆದು ಕರುಣಾವಸ್ಥೆಯನ್ನು ಹೊಂದಿದ ನಂತರವೇ ಅವರು ಕಾಮಭಾವವನ್ನು ಹೊಂದುವರು. ನಮಸ್ತೆ ಶಾರದಾ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.